ಹೇಳು ಆರ್ಯ. ಡ್ಯಾಡ್ ಎಲ್ಲಿದ್ದೀರಾ? ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಆರ್ಯ. ಒಬ್ಬರೇ ಇದ್ದೀರಾ ಕಾರಲ್ಲಿ? ಹಾ, ಏಕೆ? ಏನೂ ಇಲ್ಲ, ನಿಮ್ಮ ಜೊತೆ ರಂಜಿತ್ ಅವ್ರು ಇದ್ದಾರಾ ಅಂತ. ಇಲ್ಲ, ಅಲ್ಲೇ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲೇ ಉಳ್ಕೊಂಡ್ರು. ಸರಿ, ನಾನು ಮನೆಗೆ ಹೋಗಿ ಅಲ್ಲಿಂದ ಕೋರ್ಟ್ಗೆ ಹಾಗೆ ಬರ್ತೀನಿ. ಇಲ್ಲ, ನೀನು ಬರೋ ಅಗತ್ಯ ಏನಿಲ್ಲ ಆರ್ಯ. ನೀನು ಸ್ವಾತಿ ಜೊತೆ ಆರಾಮಾಗಿರು. ಐ ಯು ಶೋರ್ ಡ್ಯಾಡ್? ಓಕೆ, ಡೋಂಟ್ ವರಿ ಆರ್ಯ, ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ, ಬರ್ತಾ ರಂಜಿತ್ ಅವ್ರ ಜೊತೆ ಬಂದ್ಬಿಡಿ. ಓಕೆ, ಹಾಗೆ ಮಾಡ್ತೀನಿ. ಸರಿ ಡ್ಯಾಡ್, ಬಾಯ್. ಸರಿ, ಬಾಯ್. ನಾನು ಬರಬೇಕಾ? ಬೇಡ ಕಣೋ, ಹೊಸದಾಗಿ ಮದುವೆ ಆಗಿದ್ದೀರಾ. ನಿರುಷನ ಬಿಟ್ಟು ನೀನೆಲ್ಲೂ ಬರೋದು ಬೇಡ. ಈಗಲಾದರೂ ಅವಳ ಜೊತೆಗಿರು, ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ ಅಮ್ಮ, ಆಯಿತು. ಪೆಟ್ರೋಲ್ ಫುಲ್ ಹಾಕ್ಸಿದೆ, ಇಲ್ಲ ಅಂತ ತೋರಿಸ್ತಾ ಇದೆಯಲ್ಲ. ಕೋರ್ಟಿಗೆ ಬೇರೆ ಟೈಮ್ ಆಗ್ತಿದೆ, ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಹೊರಡ್ತೀನಿ ನಾನು. ಸ್ಟುಪಿಡಾಗಿ ಆಡಬೇಡಿ. ನಾನು ಕೋರ್ಟಿಗೆ ತಾನೇ ಹೋಗ್ತಿರೋದು. ನಾನು ಹೋಗ್ತೀನಿ, ಇವನು ಪಾಡಿ ಇವನು ಹೇಗಾದರೂ ಬರಲಿ ಅನ್ನೋಗಿದ್ರೆ ಹೊರಟ್ಬಿಡಿ. ಆಯಿತು, ಜೊತೆಗೆ ಹೋಗೋಣ. ಕಾರ್ ಸ್ಟಾರ್ಟ್ ಮಾಡಿ ಇನ್ನೊಂದ್ಸರಿ. ಪೆಟ್ರೋಲ್ ಖಾಲಿ ಆಗಿರಬೇಕು. ಹೇಳಿ ಮಾವ, ಎಲ್ಲಿದ್ದೀರಾ? ರಂಜಿತ್, ಕಾರು ಸ್ಟಾರ್ಟ್ ಆಗ್ತಿಲ್ಲ. ಕಾರ್ ಆಫ್ ಆಗೋಯ್ತು ಅಂದ್ರೆ ಏನರ್ಥ? ಕೆಟ್ಟೋಯ್ತಾ? ಗೊತ್ತಿಲ್ಲ, ಪೆಟ್ರೋಲ್ ಆಗೋಗಿದೆ ಅನ್ಸುತ್ತೆ. ಮಾವ, ಇದೇ ಕಾರಣ ಇಟ್ಕೊಂಡು ಲೇಟ್ ಮಾಡ್ಕೋಬೇಡಿ. ಅಲ್ಲಿ ಬೇರೆ ಯಾವ್ದಾದ್ರು ಆಟೋನೋ ಬೇರೆ ಯಾವ್ದಾದ್ರು ಡ್ರಾಪ್ ತಗೊಂಡು ಹೊರಟ್ಬಿಡಿ ಅಲ್ಲಿಗೆ. ಸರಿ, ಹಾಗೆ ಮಾಡ್ತೀನಿ. ಓಕೆ ಮಾವ, ಓಕೆ, ಹುಷಾರು. ನಾನು ಟ್ಯಾಕ್ಸಿ ಬುಕ್ ಮಾಡ್ತೀನಿ. ಬೇಡ, ಯಾವ್ದಾರು ಆಟೋಲ್ಲಿ ಹೋಗೋಣ, ಬನ್ನಿ. ಹಲೋ, ಕೋರ್ಟಿಗೆ ಟೈಮ್ ಆಗ್ತಿದೆ, ನಾವು ಅಲ್ಲಿಗೆ ಹೋಗೋದು ಲೇಟ್ ಆಗ್ಬಾರ್ದಲ್ವಾ? ನಾನೇನು ಮಾಡಲಿ, ವೆಹಿಕಲ್ ಸಿಗಬೇಕಲ್ವಾ? ಎಲ್ಲಿಗ್ರಿ ಹೋಗ್ಬೇಕಾ? ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು, ಬರ್ತೀಯಾ? ಬರ್ತೀನಿ, ಆದ್ರೆ ನಾನು ಕೇಳಿದಷ್ಟು ದುಡ್ಡು ಕೊಡ್ಬೇಕಾಗತ್ತೆ. ಆಯಿತು, ಅರ್ಜೆಂಟ್ ಹೋಗ್ಬೇಕು, ಬನ್ನಿ. 10,000 ರೂಪಾಯಿ ಆಗುತ್ತೆ. ಏನ? 10,000ನಾ? ತಮಾಷೆ ಮಾಡ್ತಿದ್ಯಾ? ರೀ, 10,000 ರೂಪಾಯಿ ಆಗುತ್ತೆ, ಕೊಟ್ರೆ ಕರ್ಕೋಗ್ತೀನಿ. ಇಲ್ಲಿಂದ ಸಿವಿಲ್ ಕೋರ್ಟ್ ಬರೀ 4 ಕಿಲೋಮೀಟರ್ ಇದೆ ಅಷ್ಟೇ, ಅದಕ್ಕೆ 10,000 ಕೇಳ್ತಿದ್ಯಾ? ನನಗೂ ಗೊತ್ತು. ಕರೆಸ್ಲಾ ಪೊಲೀಸ್ನವ್ರನ್ನ? ನಾನು ಯಾರು ಅಂತ ಗೊತ್ತಾ? ಗೊತ್ತು ರೀ, XML ಸೂರ್ಯರಾಜಶೇಖರ್ ಅಂತ, ಅದಕ್ಕೆ ಕೇಳ್ತಿರೋದು. ದುಡ್ಡಿದೆ ಅಂತ ಸುಲ್ಗೆ ಮಾಡ್ತೀರಾ? ಹಾಂ, ಸುಲ್ಗೆನಾ? ಯಾವನಿಗೆ ಬೇಕಯ್ಯ ನಿನ್ನ ದುಡ್ಡು? ಮದುವೆ ಮನೇಲಿ ನೀನು ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ವಿ, ಜನ ಇದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀವಿ.